ತಂದೆ ತಾಯಿಯ ಕಾಟ, ಮೂಲೆಯಲ್ಲಿ ಬಲಗಿರುವ ಸೊಳ್ಳೆಗಳ ಕಾಟ, ಬೀದಿಯಲ್ಲಿ ಓಡಾಡಿದ್ರೆ ಬೀದಿ ನಾಯಿಗಳ ಕಾಟ, ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹತ್ತರವಾಗಿ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಭಾವವೆಂದು ಕರೆಯುತ್ತಾರ ದೇವ. ಏನು ಬಂದವರವೇ ಮಾವಾಗಿದವ ಸಾರಥಿ ಎಂಬ ಚಾರ ದೇವ ನಿನಗೆ ತಿಳಿಸಬೇಕೇ ನನಗೆ ವಿಚಾರ. ಹೌದು ದೇವ. ಆಗಿದ್ದರೆ ನೋಡು ಸುಡಿಕಿನ ಮಳೆ ಎಂಬ ಊರ, ಆ ಊರಿನಲ್ಲಿರುವ ಶ್ರೀ ಕೊಲ್ಲ ಬ್ರಹ್ಮದೇವಿ ಯಾವ ಗೊಲ್ಲಮ್ಮ ದೇವಿ ಮತ್ತು ಶ್ರೀರಾಮಪ್ಪ ತಾತನಿಗೆ ಮಾಡಿದರೆ ನಾನು ನಮಸ್ಕಾರ. ಎಲ್ಲ ಸಾರಥಿ, ಈ ಸಿಡಿಗಿನ ಮಳೆ ಊರಿನವರಿಗೆ ಗೊತ್ತು ಎನ್ನ ವಿಚಾರ. ಇಷ್ಟಾದರೆ ತಿಳಿಯಲಿಲ್ಲವೇ ಎನ್ನಗೆ ವಿಚಾರ. ದೇವ ಆಗಿದ್ದರೆ ಹಿತವಾ ಚಿತ್ತವಿಟ್ಟು ಚಿತ್ತವಮ್ಮೆತ್ತೆತ್ತಲು ಬದಲಿಸದಂತೆ ಗಮನದಲ್ಲಿಟ್ಟುಕೊಂಡು ಕೇಳು. ಈ ತ್ರಿವಿಕ್ರಮನ ನಾಮಾಂಕಿತ ರೀತಿ ಎಲ್ಲ ಸಾರಥಿ ಚಟಾವೆಂಬುವ ಎಣ್ಣೆಯ ಪದತರ ವೀರ ಬೊಬ್ಬೆಯ ಮಠಕ್ಕೆ ಮತ್ತು ಸುಸುಮನಾಳ ತುಂಬರುವ ಕೋಪವೇ ಜೊತೆ ಹಸ್ತ ದಿಗ್ಗಜಗಳ ತಗ್ಗಿದವು ಪರ್ವತಗಳು ಇದು ಹಳ್ಳದ ಎನ್ನಯ ಕೊಕ್ಕರ ಕೊಡಿ ಮೀಸೆಯ ಕಾರ್ಯಕ್ಕೆ ಆಕಾಶ ಮಂಡಲದೊಳು ಕವಿದ ಮೇಘಗಳು ಅಂದರೆ ನೀರಾಗಲಿ
ಗರ್ಜನೆಗೆ ಹಾ. ಅಪ್ರಾಜರು ನಿರ್ಭರವಾಗಿ ಅಪ್ಪನನ್ನು ಕಮಗಟ್ಟರ ಹಾ ಇಂಥ ಮಹಾತ್ಮೀಕರ ವೀರಾದಿವೀರ ಹಾ. ಮಹಾಸಂಪತ್ತಿನಿಂದ ಮೆರೆಯುವ ಹಾ. ಕಾಶ್ಮೀರ ನಗರಂ ಪರಿಪಾಲಿಸುವ ವೀರಾದಿವೀರ ರೇಣುಕ ರಾಜನೆಂದ ಜಯಭೇರಿ ಎಂಬ ಸಾರಥಿ ಎಂಬ ಕೋಚೆ ಎನ್ನ ವೈರಿಗಳ ಕಂಡರೆ ಕುಣಿದಾಡುವುದು ಎನ್ನೆಡೆಗಡೆಯ ಕುಡಿಮೀಸೆ ರೇಣುಕಾ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಕೋಟಿದೇವ ಬೆಳ್ಳಿರಯ್ಯಲೈ ಸಾರದೆ ಹೋಗದೆ ಏ ಸುರ ಸುಂದರವಾದ ಸಮಾಮರ್ದನಕ್ಕೆ ಹಜ್ಜಾಗೃತಿಯಿಂದ ಕಾರಣವೇನೆಂದರೆ ಅದೇನು ದೇವ ರೇಣುಕಾದೇವಿ ಎನ್ನ ಮಂತ್ರಿ ಸಮಾಂತ ನಮ್ಮ ರಾಜ್ಯದ ಸಮಾಚಾರ ತಿಳಿದುಕೊಳ್ಳುವ ಕಾರಣ ಬರೋಣವಾಯಿತು ಕಂಡಿಯ ಸಾರದೆ ತಿಳಿದೇನಾಗನ್ನ ಸಂಗತಿ ಅಲ್ಲೇನು ಹೋಗದೆ ಮುಂದೇನು ಸಂಗತಿ ಬಳಿ ಬಳಿ ಸಾರದೆ ಹೋಗದೆ ಬೇಗನೆ ನಮ್ಮ ಹರ ಮಂದಿರಕ್ಕೆ ಹೋಗಿ ಹಾ. ಸರಿಗೆಳದಿಯರೊಡನೆ ಸಂಗೀತ ನರ್ತನದಲ್ಲಿ ತಮ್ಮನರಾದ ಹಾ. ನನ್ನ ಪ್ರೀತಿಯ ಸುತೆಯಾದ ರೇಣುಕ ದೇವಿಯನ್ನ ಬರೆಯಲು ಸಾರದೆ ಹೋಗಲಿ ಜಾಗ್ರತೆ ಒಳ್ಳೆಯದು ಹೋಗದೆ ಆ ಬೇಡವನ್ನು ಅಲಂಕರಿಸಿ ಜಾಗೃತಿ ಇಷ್ಟಾರ್ಥ ಸಿದ್ಧರದ್ದ ರೇಣುಕ ಬಂದ ಕಾರ್ಯವನ್ನು ಬೇಡ ಮನಪೂರ್ವಕ ಅಪ್ಪಯ್ಯ ಆವೋ ಬಂಗಾರದ ಬೊಮ್ಮ ಎಂತಿರುವ ಮಗಳೇ ಹೇಳುವಿನ ಕೇಳಿದೆನಕ್ಕ ಅದು ಏನು ಚೆನ್ನಾಗಿ ಹೇಳು ಮಗಳೇ ರೇಣುಕ Thank you.
ಸಮಯದಲ್ಲಿ ಬೇಡುವ ಸಮಯದಲ್ಲಿ ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ, ಕರೆಸಿದ ತಕ್ಷಣ ನಾವಲ್ಲೇ ವಿಷಯ ತಿಳಿಸೆಲ್ಲ ಮುಂದೆ. ಆವೋ ಎನ್ನು ಮುದ್ದು ಮಗಳಾದ ರೇಣುಕಾ ಜನಕ, ನೀನು ಜೊತೆ ಭೋಗರಾಜ್ಯ ಮಾಡುವ ಗೌರ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ, ಉಪದೇಶ ಆಲಿಸುವುದು ತಪ್ಪದ ನಡೆಸುತ್ತ ಸೌಖ್ಯದಿಂದಿರುವೆಯ ಮಗಳೇ, ಸದ್ಭಕ್ತಿ ಸಂಪನ್ನರೇ, ಪ್ರತಿದಿನವೂ ಶುಚಿರ್ಭೂತಳಾಗಿ ಗೌರಿ ಪೂಜೆಯನ್ನು ಮಾಡಿ ಅನ್ನದಾನ, ವಸ್ತ್ರದಾನ, ಹಿರಿಯರ ಸೇವೆ, ಪಂಡಿತರ ಪ್ರವಚನವನ್ನು ಕೇಳಿ ಆನಂದದಿಂದ ಕಾಲವನ್ನು ಕಳೆಯುತ್ತಲಿರುವ ಪಿತನೇ ಸದಾಚಾರ. ಅಮ್ಮ ನಂದನೇ, ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿಯಾಗಿರುವುದು ಕಂಡು ಎನ್ನ ಮನಕ್ಕೆ ಮಹಾನಂದವಾಯಿತು. ಹೌದು ಮಗಳೇ, ನಿನ್ನ ಸದ್ಗುಣ ಮೆಚ್ಚಿದೆ. ನಿನ್ನ ಮನೋಬಯಗೆ ಅದನ್ನು ಕೇಳ ತಕ್ಷಣ ನಡೆಸಿಕೊಳ್ಳುವ ಪ್ರೇಮದ ಪುತ್ರಿ ಸದ್ಗುಣ ಚರಿತ್ರೆ. ಬೇಕಾದ ಬೇಡ ಮಗಳೇ, ನಾನು ನಡೆಸಿದರೇನು? ಈ ನಮ್ಮ ರಾಜ್ಯದಲ್ಲಿರುವ ಈ ಸಿರಿ ಸಂಪತ್ತು ಸ್ಥಿರವಾಗಿರಲಿ, ಈ ಮಾತನ್ನು ಆ ಸರ್ವೇಶ್ವರನು ನಡೆಸಿಕೊಡಲಿ. ಮಗಳೇ ರೇಣುಕಾ, ನಾನೀಗಾಗಲೇ ಮಲಪ್ರವರನಿಗೆ ತೆರಳಿ ಸ್ನಾನ, ಸಂಧ್ಯಾ, ವಂದನಾದಿಗಳನ್ನು ಮಾಡಿಕೊಂಡು ಬರುವೆನು. ಅನುಮತಿ ಜಗದೀಶ್ವರನ ಆರಾಧಕ. ಆವೋ ಎನ್ನ ಪ್ರೀತಿಯ ಮತ್ತು ಮೋಕ್ಷ ಪಾತ್ರವಾದ ರೇಣುಕಾ, ಇದು ಏನು ದೊಡ್ಡ ಮಾತಂದು ಎನ್ನನ್ನು ಕೇಳುವೆ? ನಿನಗೆ ಸಮ್ಮತವಾದ ಕಾರ್ಯ ನನಗೆ ಸಮ್ಮತವಲ್ಲವೇ? ಅಮ್ಮ ಮಗಳೇ, ಈಗ ನೀನು ಮಲಪ್ರಭನಿಗೆ ತೆರಳಿ ಸ್ನಾನ ಸಂಧ್ಯ ವಂದನೆಯನ್ನಾಡಿಕೊಂಡ ಮಗಳೇ, ಸತ್ಕೀರ್ತಿ ಸತ್ಕಾರ್ಯ ಸಂಪನ್ನಳೆ. ಇಷ್ಟದಂತೆ ಹಾಗಲಿ ಜನಕ. ಎಂದು ಹೋದಾಗ ಅಲ್ಲೇನಾಯ್ತು ಮಗಳೇ? ಮೊಸಳು ಎನ್ನನ್ನು ಹಿಂಬಾಲಿಸುವುದು ಕಂಡು ಯಾರಾದರೂ ಎನ್ನನ್ನು ರಕ್ಷಿಸಿರೆಂದು ಕೂಗಿಕೊಂಡೆನು. ಆಗ ಈ ಮುನಿಪುಂಗವರು ಆ ಪಟ್ಟಿಗೆ ಸಿಲುಕಿದ ಎನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿ ಮರಳಿ ನನಗೆ ಜನ್ಮ ನೀಡಿದರು ತಂದೆ. ಅದಕ್ಕಾಗಿ ಈ ಮುನಿವರನ್ನು ನನಗೆ ಕರೆತಂದೆ. ಆವೇ ಮುನಿ ಪೂಜನೆ ನಿಮಗೆ ಎನ್ನಂತ ಬಂದನೆ. ಅದು ಹೇಗಕ್ಕೆ ರಾಜ? ಅದು ಏಕಕ್ಕೆಂದರೆ ಎನ್ನ ಏಕೈಕ ಕುಮಾರಿ ರೇಣುಕ ದೇವಿಯನ್ನ ಸಂರಕ್ಷಣೆ ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾನು ಎಂದೆಂದಿಗೂ ಆ ಜನ್ಮ
ಅನ್ನದಿಂದ ಜನಿಸಿದೆ ಅನ್ನ ಪ್ರೀತಿಯ ಸುತೆಯಾದರೆ ರೇಣುಕ ಜನಕ ಪೂಜ್ಯರ ಪಾದಕ್ಕೆ ವಂದಿಸೋ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ ಓ ಮಗಳೇ ತಂದೆಯೇ ನಾನು ಆ ರಾಜ್ಯ ದೇವತೆಯಾದ ಮಹೇಶ್ವರಿ ಮತ್ತು ಶ್ರೀ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರಬೇಕಲ್ಲ. ಇಷ್ಟಾರ್ಥ ಸಿದ್ಧಿರಸ್ತು ರೇಣುಕ ಬಂದ ಕಾರ್ಯವನ್ನು ಬೇಡ ಮನಪೂರ್ವಕ. ಜನಕ ಓ ಮಗಳೇ ರೇಣುಕ ನನ್ನದೊಂದು ಆಸೆಯನ್ನು ನಡೆಸಿಕೊಡುವೆ ಅಪ್ಪಯ್ಯ. ನಡೆಸಿಕೊಡುವ ವಿಷಯವಾದರೆ ಖಂಡಿತವಾಗಲು ನಡೆಸಿಕೊಡುವನು ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ ನಿನ್ನ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ಆಲಿಸು ಎಲ್ಲ ವಾಕ್ಯವ ಪತಿಯನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದೇನು. ಆ ಸನ್ಯಾಸಿಯ ಮದುವೆ ಮಾಡಿಕೊಳ್ಳುವಯ್ಯ. ದೇವನು ಅವನೇ ಎಂದು ನಿರ್ಧರಿಸಿರುವೆ ಅಪ್ಪಯ್ಯ. ಮಗಳೇ ರೇಣುಕಾ ಈ ನಿನ್ನ ಕುವರಿಯ ಪಾಣಿಗ್ರಹಣವನ್ನು ಮಾಡಿಕೊಡಬೇಕೆಂದು ಬೇಡಿಕೊಳ್ಳುವನು ಪಿತನೇ ದಯಾ ಗುಣವಂತನೇ. ನಂದನೇ ನಿನ್ನ ಬುದ್ಧಿಗೆ ಮಂಕ ಕವಿತೆ ಹೇಗೆ ಅರ್ಥವಾಗಲಿಲ್ಲ ನನಗೆ. ಏತಕ್ಕೆ ಅಪ್ಪಯ್ಯ ಒಚ್ಚಿ ಹಿಡಿದವರಂತೆ ಮಾತನಾಡುವಿಯ? ಅದೆಲ್ಲ ಆಗಲ್ಲ ಜನಕ. ಆ ಗಡ್ಡದ ದೊಡ್ಡ ಚಾತ್ರದ ಸನ್ಯಾಸಿಗೆ ಮರಳಾದೆಯ? ಹೌದು ಜನಕ. ಕಾಶ್ಮೀರ ರಾಜನ ಕುವರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ನೀನೇನು ತಿಳಿಯದವಳೇ? ಅಪ್ಪಯ್ಯ ಮಗಳೇ ರೇಣುಕಾ ಸನ್ಯಾಸಿಯನ್ನೇ ಮರಳಾದೆ ಎಂದು ಕೇಳಿವಿಯಾ? ಹೌದು ಮಗಳ ಜನಕ. ಮಗಳೇ ರೇಣುಕಾ ಆ ಗಡ್ಡದ ದೊಡ್ಡ ಸನ್ಯಾಸಿಯೇ ನನಗೆ ಇಷ್ಟವಾಗಿರುವನು, ಆತನನ್ನೇ ನಾನು ಒಲಿಸುವೆನು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳ.
ಬಯಸುವುದಿಲ್ಲ. ಹೌದು ಮಗಳ. ಜನಕ ಮಗಳೇ ರೇಣುಕಾ, ನೀರಿಲ್ಲದ ನೈಗೆ ನೀವು ಬದುಕುವುದೇ? ಇಲ್ಲ ಮಗಳೇ. ಚಂದ್ರನನ್ನು ಕಂಡು ಆಶ್ರಯಿಸಿದಂತೆ ಅದು ಹೇಗೋ ಏನೋ ಎನ್ನ ಮನವು ಅವರನ್ನು ಬಯಸುತ್ತಿದೆ. ಅಪ್ಪಯ್ಯ ಮಗಳೇ ರೇಣುಕಾ, ಅವರಿಲ್ಲದ ನಾನು ಬದುಕುವುದಿಲ್ಲ ಪುಟ್ಟನೆ ಅತಿ ಬಲವಿಲ್ಲ. ಅಮ್ಮ ಮಗಳೇ, ರಣರಂಗದಲ್ಲಿ ಸೂರ್ಯರೊಡನೆ ಕಾದಾಡುವ ಶೌರ್ಯ ಧೈರ್ಯ ಸಾಹಸವಿರುವ ರಾಜಕುಮಾರನ ಕೈ ಹಿಡಿಯುವುದು ಬಿಟ್ಟು ಸ್ವರ್ಣ ಆಭರಣಗಳಂಧರಿಸಿದ ಶ್ರೇಷ್ಠತರನ್ನು ತನ್ನ ಸತಿಯಾಗುವುದೆಂಬಿಟ್ಟು ಆ ಸನ್ಯಾಸಿ ಎಂಬರಸಿ ಅನನ್ಯವಾಸಿ ಆಗುವ ಮಗಳೇ. ಆ ಸನ್ಯಾಸಿಯನ್ನು ಕೊಟ್ಟು ಲಗ್ನ ಮಾಡುತ್ತಲ್ಲೇ ಬಿಟ್ಟು ಹೋಗಬೇಕು ಆ ಸನ್ಯಾಸಿಯರಗಳೇ. ಅಪ್ಪಯ್ಯ ಮಗಳೇ ರೇಣುಕಾ, ಅಕೋ ಅಲ್ಲಿ ಕೂಗುವ ಪಕ್ಷಿಯನ್ನು ನೋಡು. ನೋಡಿದನು ಮಗಳೇ. ಅದರ ಬಣ್ಣವು ಹೇಗಿದೆ? ಕಪ್ಪಾಗಿರುವುದು ಮಗಳೇ. ಕಪ್ಪಾಗಿದೆ ನಿಜ, ಆದರೆ ಅದರ ಧ್ವನಿ ಹೇಗಿರುವುದು ಜನಕ? ಬಹಳ ಇಂಪಾಗಿರುವುದು ಮಗಳೇ. ಹೇಳುವಲ್ಲಿ ಕೇಳು. ಅದು ಏನು ಚೆನ್ನಾಗಿರುವುದು ಮಗಳೇ. ಮಗಳೇ ರೇಣುಕಾ, ಅಲ್ಲಿ ಕೂಗುವ ಪಕ್ಷಿಯನ್ನು ನೋಡು. ನೋಡಿದನು ಮಗಳೇ. ಅದರ ಬಣ್ಣವು ಕಪ್ಪಿಗೆ ಬಂದು ಅದನ್ನು ಯಾರೂ ಮೆಚ್ಚುವುದಿಲ್ಲ. ಹೌದು ಮಗಳೇ. ಮಗಳೇ ರೇಣುಕಾ, ಬಣ್ಣವನ್ನು ಮೆಚ್ಚಿ ಏನಾಗಬೇಕಾಗಿದೆ? ಆದರೆ ಇದೇ ಕೋಗಿಲೆಯ ಧ್ವನಿ ಎಂದು ಇಡೀ ಪ್ರಪಂಚವೇ ಮೆಚ್ಚುತ್ತದೆ ಪಿತನೆ. ಮಾಡಬೇಡ ಮತ್ತಾದ ಆಲೋಚನೆ. ಆವೋ ಎನ್ನ ಮುದ್ದು ಮೋಹದ ಮಗಳೇ, ನವರತ್ನ ಮಾಲೆಗಳಿಂದ ಅಲಂಕೃತಳಾಗಿ ಚಿನ್ನದಂತಿರುವ ಸೀರೆಯನ್ನುಟ್ಟ ಮುತ್ತು ಮಾಣಿಕ್ಯದ ಆಭರಣಗಳನ್ನು ಧರಿಸಿ ಲಕ್ಷ್ಮಿಯಂತ ಪ್ರಶೋಧಿಸದಂಬಿಟ್ಟು ನೀನು ನಿರಾಭರಣ ಸುಂದರಿಯಾಗೋದು ಎನಿಗೆ ತೋರದ ಕುಮಾರಿ ಆಗದನ್ನು ನೀನಾಟ ಮಾರೇ. ಜನಕ ಮಗಳೇ ರೇಣುಕಾ, ಇಂಥ ಸುಖದ ಸುಪ್ಪತ್ತಿಗೆಯನ್ನು ಬಿಟ್ಟು ಆ ಮುನಿಯನ್ನು ಲಗ್ನ ಮಾಡಿಕೊಳ್ಳುವನೆಂದು ಎಂದು ಕೇಳುತ್ತೀನಿ ಅಪ್ಪಯ್ಯ. ಹೌದು ಮಗಳೇ, ಹೇಳುವಲ್ಲಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಮಗ. ಜನ ಮಾತು
ನುಡಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಮಗಳೇ. ತಾಯಿಯ ಗರ್ಭದಿಂದ ಬರುವಾಗ ಇವನ್ನೆಲ್ಲ ಹೊತ್ತು ತಂದಿರುವನೆ, ಅಥವಾ ಸಾಯುವಾಗ ಹೊತ್ತುಕೊಂಡು ಹೋಗುವೆ. ಈ ನಿನ್ನ ನೀತಿ ಪುರಾಣ ಎನ್ನ ಬಳಿ ಹೇಳಬೇಡ ಮಗಳೇ. ಮಗಳೇ ರೇಣುಕಾ, ಮಾರ್ಗದಲ್ಲಿಯೇ ಬಂದು ಮಧ್ಯದಲ್ಲಿಯೇ ತೊಲಗಿ ಹೋಗುವ ಈ ಸಿರಿಸಪ್ಪದವು ಶಾಶ್ವತವಲ್ಲ, ಕಾಶ್ಮೀರ ಚಕ್ರವರ್ತಿ. ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ಆವೋ ರೇಣುಕಾ, ವೈರಾಗ್ಯದ ಮಾತನಾಡುವೆಯ ಏನಿನ್ನ ನಡೆ ನುಡಿದು ನಮ್ಮ ವೈರಾಗ್ಯಗಳಿಗೆ ಸನ್ಯಾಸರಿಗೆ ಅಷ್ಟವರ್ಣದ ಅರಮನೆಯಲ್ಲಿ ಅಮರ ಭೋಗ ಅನುಭವ ಪಡೆಯುವ ನಮ್ಮಂತವರಿಗಲ್ಲ ಮಗಳೇ. ತಾರಿಗೆ ಜನಕ ಇಷ್ಟು ಕಠೋರವಾಗಿ ಮಾತನಾಡುವೆಯ. ಹೌದು ತಂದೆ. ಯೋಗಿಯ ದರ್ಶನ ಮಾತ್ರದಿಂದ ಭೋಗಾದ ವಿಲಾಸ ಜೀವನ ತೊಡಗಬೇಕೆಂದೆಯ ರಾಜ ಮರ್ಯಾದೆಗೆ ಕುಂದು ತಡೆಯ. ನಿನ್ನ ತಂದೆಯ ಕೀರ್ತಿಗೆ ಮತ್ತು ಬೆಳೆಯುವ ನೋಡಮತೆ ಬಿಟ್ಟು ಬಿಡ ನಿನ್ನ ಮನೆಗಳಂತೆ. ಈ ನಿನ್ನ ಸೇವೆ ಸಂಪಾದನೆ ಮಗಳೇ ರೇಣುಕಾ. ಈ ನಿನ್ನ ಸಿರಿ ಸಂಪದ ಬಯಸಿ ನಾನು ಹುಟ್ಟಿಲ್ಲ, ಅವು ನನಗೆ ಬೇಕಾಗಿಲ್ಲ. ಈ ರೀತಿ ಮಾತನಾಡಬೇಡ ಮಗಳೇ. ಮಗಳೇ, ಆ ಯೋಗಿ ವರ್ಣ ಮೈಗೆಯನ್ನ ಮೈ ತಾಕಿದೊಡನೆ ನನ್ನ ಬಾಳಿನ ಭಾಗ್ಯೋದಯ. ಈ ನಿಮ್ಮ ಕಿತ್ತಿಗೆ ಮತ್ತೆ ಹಚ್ಚುವ ಮಗಳಲ್ಲ ಈ ರೇಣುಕ. ಜಗದಗ್ನಿಂದಲೇ ನನ್ನ ಜನ್ಮ ಸಾರ್ಥಕ. ಆದಿಚೇತನ ಪಣಿ ಮಣಿಯು ಜನ್ಮದಲ್ಲಿದ್ದರದಕ್ಕೆ ಶೃಂಗಾರ, ಕಬ್ಬಿಣವು ಕಡಗದಲ್ಲಿದ್ದರದಕ್ಕೆ ಬೆಲೆ ಬರುವುದು. ಎತ್ತ ತಂದೆ ಯಾವ ನಾಮ ಒಂದಾಗಿ ಬರುವ ಕುಂದುಗಳಿಗೆ ಎತ್ತ ಮಗಳೆಂಬಲಿ ಕೊಡಲ. ಈ ನಿನ್ನ ನಿರ್ಧಾರವನ್ನು ಬದಲಿಸುವ ಇಲ್ಲವಾಯಿತ ಬದಲ ನಿನ್ನ ರುಂಡವನ್ನು ಕಡಿದು ಚಂಡಿನಂತೆ ತೂರಿ ಬಿಡುವ. ಏನು ಮಾಡಿದ್ರು ಚಿಂತೆ ಇಲ್ಲ ಜನಕ. ಆ ಸನ್ಯಾಸಿಗೆ ಏನನ್ನು ಕೊಟ್ಟು ಲಗ್ನ ಮಾಡು. ನೀನು ಸತ್ತವರಿಗೆ ಚಿಂತೆ ಇಲ್ಲ. ಒಂದೆರಡು ದಿನ ಆತು ಸುಮ್ಮನಾಗುವೆ. ನಿನ್ನ ನೆತ್ತಿಯ ಮೇಲಿನ ಮಾಂಸಾಹಾರಿಲ್ಲ. ನಿನಗಿಂತ ತರತರವಲ್ಲ ಮಗಳೇ. ಹೇಳದರಿಯ ಮುಂದೆ ನಿನ್ನ ರಗಳೇ ಜನಕ. ಮಗಳೇ ರೇಣುಕಾ, ಹಿಪ್ಪೆಯಲ್ಲಿದ್ದರು ಮಸಿ ಬಟ್ಟೆಯಲ್ಲಿದ್ದರು ರತ್ನವನ್ನು ಹೇಳುತ್ತಾರೆ ಹೊರತು ಕಲ್ಲೆಂದು ಯಾರು ಹೇಳು. ಆದರೆ ರತ್ನವು ರತ್ನವಿರಬೇಕಾದ ಜಾಗದಲ್ಲಿ ಇರಬೇಕು ಮಗಳೇ. ಮಗಳೇ ರೇಣುಕಾ, ಪ್ರಭಾ ನದಿಯ ಹತ್ತಿರ ಎಂದೋ ಒಂದಾಗಿಹರು ಈ ರೇಣುಕಾ ಜಮದಗ್ನಿಯರು. ನಮ್ಮ ಮಂಗಳವನ್ನು ಕಾರ್ಯವನ್ನು ನೀನು ಮಾಡದಿದ್ದರೆ ನಿನಗೆ ಅಮಂಗಳ ತಪ್ಪದು ಕಾಶ್ಮೀರ ಚಕ್ರವರ್ತಿ. ಇದು ನಮ್ ತಿಳಿದುಕೊಳ್ಳಿ ಪೂರ್ತಿ. ಆವೋ ಮುತ್ತು ಮಗಳಾದ ರೇಣುಕಾ ಜನಕ. ಜಪಮಾಲೆ ಎಂದರೆ ಜನಾರ ಮಡಿಯನ್ನತ್ತ ಗೆಡ್ಡ ಕನಸ ತೆನ್ನುವ ಆ ಸನ್ಯಾಸಿಯ ಮದುವೆ ಮಾಡಿಕೊಂಡು ನೀನಾವ ಸುಖ ಪಡುವೆ. ಏನಾದ್ರೂ ಚಿಂತೆ ಇಲ್ಲ ಜನಕ. ಹಂಸ ತೋಲಿಕ ಕಲ್ಪದಲ್ಲಿ ಮಲಗಿದ ಏನೆನ್ನ ಸುಕೋಮಲ ಶರೀರ ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತ ಕಣ್ಣೀರಿಳಿಸುತ್ತ ಕಾಲ ಕವಿಯಮ್ಮ. ಬೇಡ ಮಗಳೇ ಬೇಡ. ಬೇಕು ತಂದೆ ಬೇಕು. ಬೇಡ ಮಗಳ ಬೇಕು ಜನಕ. ಬೇಡ ಮಗಳೇ. ನಾನಿಷ್ಟು ವಿಧವಿಧವಾಗಿ ಕೇಳುವೆನು, ನನ್ನ ಆಸೆಯನ್ನು ನೆರವೇರಿಸಿಕೊಡು. ಎಷ್ಟು ಮಾತಕ್ಕೆ ನಡೆಸಿಕೊಡುವುದಿಲ್ಲ ಮಗಳ. ಅಪ್ಪಯ್ಯ ಇನ್ನು ಕಾಲಾವಕಾಶ ಕೊಡುವೆನ. ಇನ್ನು ಕಾಲಾವಕಾಶ ಕೊಡುವೆನ. ಆಲೋಚನೆ ಮಾಡಿ ರಾಜಕುಮಾರರ ಚಿತ್ರಗಳು ಇಲ್ಲಿವೆ. ಇವರು ನೀನು ಯಾರನ್ನು ಮೆಚ್ಚುವೆಯೋ ಅವರಿಗೆ ವೈಭವದಿಂದ ನಿನ್ನಂದಾರೆಯರು ಸಿದ್ಧನಾಗಿರುವೆ. ಇನ್ನು ಕಾಲಾವಕಾಶ ಕೊಡುವೆನು. ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸಿಕೊಮಾರಿ. ಆಲೋಚನೆ ಮಾಡಿ ನೋಡು ನೀನು ಬಾಳು ಬೆಳೆದ ಸನ್ಮಾರ್ಗದ ದಾರಿ.
ಅಡಿಯನ್ನು ಚಿತ್ತವಿಟ್ಟು ಹೇಳು ಸ್ವಾಮಿ. ರೇಣಕ ಜಮದಾಗ್ನಿ ಶಾಪಗ್ರಸ್ತ ದೇವತರು ಅವರ ಮನದ ಇಚ್ಛೆಯನ್ನು ಈಡೇರಿಸು, ಅವರ ಮಾತು ನಿರಾಕರಿಸು, ಅವರ ಬಲಿಯನ್ನು ಮಾಡಿ ಇಚ್ಛೆತ್ತರಾಗು. ರೇಣಕ ಗರ್ಭದಲ್ಲಿ ನಾರಾಯಣ ಅಂಶದಾದ ಕಾಂತರಾಮನು ಜನಿಸುವನು. ಭೂಭಾರ ಕಡಿಮೆಯಾಗಿ ಸಂಪರಿಸಿ ಶೇಷಗಳನ್ನು ರಕ್ಷಿಸುವನು. ಬೇಡಗರಾಜ ಈ ಮಾತು ಮಾತ್ರ ಸಹಜ. ಮುನಿಕುಲ ಪಾವನರಾದ ನಾರದರೇ, ರೇಣಕರಾಜ ಅಯ್ಯೋ ನಾನಂತ ಅಜ್ಞಾನಿ. ರೇಣುಕ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡೆನೋ, ಎನ್ನ ಮನದಲ್ಲಿ ಮನಾನಂದ ಪಟ್ಟೆನೋ. ಅವು ಸ್ವಾಮಿ ನಾರದರೇ, ರೇಣಕರಾಜ ನಿಮ್ಮಿಷ್ಟದಂತೆ ರೇಣುಕ ಜಮದಗ್ನಿಯರ ಕಲ್ಯಾಣವ ನಡೆಸಿಕೊಡುವೆನು ಮುನಿಪುಂಗವ. ನೋಡಿರಿ ಮದುವೆಯ ವೈಭವದ ಸಂಭ್ರಮವ. ಓ ರಾಜೇಂದ್ರ, ಅವು ಸ್ವಾಮಿ ನಾರದರೇ, ನಾನಿನ್ನು ಹೋಗಿ ಬರುವನು, ನನಗೆ ಅಪ್ಪಣೆಯನ್ನು ಕೊಡು. ಸಂತೋಷದಿಂದ ಹೋಗಿ ಬನ್ನಿ ಸ್ವಾಮಿ. ಸಜ್ಜನ ಪ್ರೇಮಿಯ ಬಂಗಾರದ ಬೆಣ್ಣೆಯಂತಿರುವ ಮಗಳೇ ರೇಣುಕಾ, ನೀನು ನನ್ನ ಮಗಳಲ್ಲವೆನ್ನ ತಾಯಿ, ನಮ್ಮ ವಂಶೋದ್ಧಾರದ ಕೋರೆ. ಅವು ರೇಣುಕಾ, ಮೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತೆ ವರ್ತಿಸಿದೆ. ಎನ್ನ ಈ ಅಪರಾಧವನ್ನು ಕ್ಷಮಿಸು ತಾಯಿ. ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡಿಯಾಗಲಾರೆ. ಜಮದಗ್ನಿ ಮುನಿವರನಿಗೆ ನಿನ್ನಂದಾರೆ ಎಳೆದುಕೊಡಲು ಸಿದ್ಧನಾಗಿರುವೆ. ನಾಳೆ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿಮ್ಮ ಮದುವೆ ಖಂಡಿತವೆಲ್ಲುತ್ತದೆ. ಆಗೋ ಸ್ವಾಮಿ ಜಮದಗ್ನಿ ಮುನಿವರೇ, ಈ ನನ್ನ ಪುತ್ರಿಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವು ರೇಣುಕಾ, ಈಗಲಾದರೆ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ ಮಗಳೇ. ನಾನಿನ್ನು ಮಾಡಲಾರೆ ನಿನ್ನ ಕೂಡ ಮಗಳೇ. ಆವಾಗಿನಿಂದ ಇದೇ ಮಾತನ್ನು ಕೇಳಿದ್ರೆ ಒಳ್ಳೆನೆಂದು ಹೇಳುತ್ತೀರ. ಈಗ ನಿನ್ನ ಮನಸ್ಸಿಗೆ ಸಂತೋಷ. ಅವರು ಮಗಳ ಪಳಿ ಪಳಿದೆಯರೈ ಸಾರಥಿ ನಮ್ಮ ಪುತ್ರಿಯಾದ ರೇಣುಕ ದೇವಿಯ ವಿವಾಹ ಮಹೋತ್ಸವಕ್ಕೆ ಬಂದ ಬಂದವರನ್ನ, ಅತಿಥಿಗಳ ಭಾಗವರನ್ನು, ಪುರಜನ ಪರಿವಾರದವರನ್ನು ಮತ್ತು ಈ ಸಿಡಿಗೆ ನಮ್ಮ ಗ್ರಾಮದವರನ್ನು ಜಾಗ್ರತೆಯಿಂದ ಬರವೇಳಿ ಸಾರಥಿ. ಹೋಗನಿ ಜಾಗೃತಿ. ಸೊಕ್ಕಿದ ಮೂರ್ಖನಾದ ರೇಣುಕರಾಜನೇ, ಒಳ್ಳೆ ಕಾರ್ತವೀರ್ಯನೆಂಬ ಮೂರ್ಖನೇ, ಈ ಶಾಸ್ತ್ರವು ಕಲಿಸುವ ಕಾರ್ತವೀರ ಹಾಕ್ಯನ ಮುಂದೆ ನಡೆಯಲಾರದ ನಿನ್ನ ಪೌರುಷವು, ಎನ್ನ ಮುಂದೆ ನಡೆಯಲಾರದ ನಿನ್ನ ಪೌರುಷವು. ಭ್ರಷ್ಟ ನಿನ್ನಿನ ನಾನು ಎಲ್ಲರ ಸಮಯದಲ್ಲಿ ತತ್ತು ಸುಲಭೆಲ್ಲದೆ ಬಂದು ನಮ್ಮ ಅಪ್ಪನ ಒಡನೆ ಹೊಡೆದಾಡೆ ಜಯಸಲಾರದ ಹಿಂದಕ್ಕೆ ಓಡುವನು. ನಿಮ್ಮಪ್ಪನ ಬಳಿ ಯುದ್ಧಕ್ಕೆ ಬಂದಾಗ ನೀನು ಎಲ್ಲೆಡೆ ಕುಂತಿದ್ದರೆ ಏನಮ್ಮ ಜನವೇಡ ನೀವು ಆತನ ಮರದು ರೋಗಸೇತ ಋಣಸೇತ ಶತ್ರುಸೇತನ ಬಲಿ ಕೊಟ್ಟರೆ ನಮಗೆ ಸುಲಭವಲ್ಲ. ನಾವು ನುಡಿಯಂತೆ ನಮ್ಮೆರನಾಮ ಮಾಡಬೇಕೆಂದರೆ ರಣಕಂಕಣ ಕಟ್ಟಿ ಕದನಕ್ಕೆ ಬಂದ ದಿಟ್ಟಿಟ್ಟರೆ ಮುಂದೆ ನಿನ್ನ ಹಠವಾಸ ತೋರಿಸು ರೇಣುಕ. ಏ ಸರಮಾತ್ರವನ್ನು ತೋರಿಸು ರೇಣುಕ. ಕೃತ ವೀರ ಮಗನಾದ ಕಾರ್ತವೀರ ನಮ್ಮ ಮೂರ್ಖನೇ, ನಾನು ದರ್ಶನ ಈ ಚಿಕ್ಕ ವಯಸ್ಸಿಗೆ ನೀನು ಯುದ್ಧಕ್ಕೆ ಬಂದಿರುವುದು ನೋಡಿ ನನಗೆ ಅದೇ ಹಠಕ್ಕೆ ಎಲ್ಲ ಮೂರ್ಖ.
ಇಲ್ಲವದ ನಿನ್ನೇಕೆ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಎಲೈ ಕಾರ್ತವೀರ ನಮ್ಮ ಮುಖ ಮಾಡಬೇಡ ಎನ್ನೋ ತರ್ಕ ಎನ್ನ ಮುಂದೆ ಸಾಗರ ನಿನ್ನ ಪರಾಕ್ರಮ ನಮಗೆ ತಿಳಿಯದ ಚೋರನಂತ ವಿಗ್ರಹವನ್ನ ಸಂಗಾರಕ್ಕೆ ಬಂದಿದ್ದೀಗ ಸಮಾಜವಾಗಿ ಬಂದಿರುವ ನೀನು ಹೇಳುವ ಹಿಂದೆ ಮುಂದೆ ನಡೆಯದ ನಿನ್ನ ದೌರ್ಜನ್ಯವು ಮುನ್ಕರಿಸಿಕೊಂಡು ಮಾತನಾಡು ಹಾಗಲ ತರ ಸೋತನೆಂದು ಎಲ್ಲ ಬಾಧಕ ಏ ಧರ್ಮದ ಎಲ್ಲ ಮಾತು ನನ್ನ ಮಂಗಳ ಬರುವುದು ನಿನಗೆ ದೊರಕುತ್ತೆ. ಬಳಿರೆ ಎಲೈ ಕಾರ್ತವೀರ ಅದಮ್ಮ ಮದವೇರಿ ಮನ ಬಂದಂತೆ ಏತಕ್ಕೆ ಕೊಚ್ಚಿಕೊಳ್ಳು ನಿನ್ನ ಸೌರ್ಯ ಬೋಳಿರಿ ಸಿಂಹದ ಮುಂದ ಸಿಂಗರು ಬರುವುದರೇ ಸಿಂಹದ ಬಂದದ ಎಂತ ಮಾತನಾಡಿದರೆ ಅದಮ್ಮ ಎಲೆ ಕುಲ್ಲ ಇನ್ನಿಂದ ಎನ್ನೊಂದು ಜಯಿಸುವುದಾಗುವುದಿಲ್ಲ ಆರು ಮುಗಿಲ ಕತ್ತಲಾಗುವಂತೆ ಬರುವ ಎನ್ನ ಸರಗಳು ಬರಸರದ ಬಿಡುಗಡೆ ತಡೆದುಕೊಳ್ಳ ಪ್ರತಿ ಮಾತನ್ನಾಡಿದರೆ ಬರೆದು ಬಿಡುವ ನಿನ್ನ ಕರ್ಮವಲ್ಲ ನಮ್ಮ ಕಾಮರ ನೀನು ಯಾವ ದೊಡ್ಡ ಸೂರ ನೀನು ಯಾವ ದೊಡ್ಡ ಚೂರ ಈ ಕಳಸೂರ ಕಾತ ವೀರ ಹಾಕನೆಂದರೆ ಚತುರ್ವೇದ ಮೋಹನವೋ ಬ್ರಹ್ಮಾಂಡದ ಕಳಗಾಗಿ ಒಯ್ದವರು ಯೋಗೋಚನ ನಿನ್ನಂತವ ಪಾಲಿನ ಕೋಚಿನ ನಿನ್ನ ಪಾಡೋಣ ಎಲೆ ಬಂಡ ಆಕಾಶ ಮಂಡಲಕ್ಕೆ ಮುಖವಕ್ಕೆ ತುಳಕರ ಹಣ್ಣು ತಂದು ಒದಿರಿದರೆ ಆಕಾಶ ಏನಾದರೆ ಎದುರಬಹುದು ನಿನ್ನ ಸಂಧಾನದಲ್ಲಿ ನಿನ್ನ ಸದೇವಡೆ ರತ್ನರೊಬ್ಬ ಮುನಿಯವರು ಬಳಿ ಬಳಿ ರೈಯರ ಕಾರ್ತವೀರ ಬಳಿ ಬಳಿ ರೈಯರ ಕಾರ್ತವೀರ ನಮ್ಮ ಮುಖ ಅಮರಕ್ಕೆ ಸಿದ್ಧನಾಗ ನಿನ್ನ ಮೀಕ್ಷಣ ಕೆಡವಣರಾಗಮ ನೋಡನ್ನ ಪರಾಕ್ರಮ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ಮೇಲೆ ದಂಡ ತದನಂತರ ಜಗಿಸಿಕೊಂಡು ನಿನ್ನ ಮುಂದ ಭಾರ್ಗವರಾಮ ನಡೆಯುವ